ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳು ಸಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದರೊಳಗೂ ಮಕ್ಕಳು ಲಂಚ್ ಬಾಕ್ಸ್ಗಂತೂ ಹಾಕಿದ್ರೆ ತುಂಬಾ ಇಷ್ಟಪಡ್ತಾರೆ. ಹಾಗೆ ಬೆಳಗಿನ ತಿಂಡಿಗೆ ನಾವು ಅರ್ಜೆಂಟಲ್ಲಿ ಮಾಡಬೇಕು ಅನ್ನೋ ಟೈಮಲ್ಲಿ ನಾವು ಈ ಥರ ತಿಂಡಿಗಳನ್ನ ಮಾಡ್ಬೋದು. ಈಗಂತೂ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈಗಂತೂ ಸಾಕಷ್ಟು ಅವರೆಕಾಳೆಲ್ಲ ಸಿಗ್ತಾ ಇರುತ್ತೆ. ನಾವು ಉಪ್ಪಿಟ್ಟೆಲ್ಲ ಮಾಡ್ತಾ ಇರ್ತೀವಿ, ರವೆ ಉಪ್ಪಿಟ್ಟೆಲ್ಲ ಮಾಡ್ತಾ ಇರ್ತೀವಿ ಅವರೆಕಾಳಿಂದ. ಇವತ್ತು ನಾನು ಸಾವಿಗೆಯಲ್ಲಿ ಅವರೆಕಾಳು ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ತಿಂಡಿಗಳಲ್ಲಿ ಈ ಅವರೆಕಾಳು ಸಾವಿಗೆ ಉಪ್ಪಿಟ್ಟನ್ನು ಒಂದು. ತಡ ಯಾಕೆ ಮಾಡೋದು, ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಮೊದಲು ನಾನು ಸಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ನಾನು ಸಾವಿಗೆನ ಹುರ್ಕೊತಾ ಇದ್ದೀನಿ. ನೋಡಿ, ಅರ್ಧ kg ಸಾವಿಗೆನ ತೊಗೊಂಡಿದ್ದೀನಿ. ನಾನು ರೋಸ್ಟೆಡ್ ಸಾವಿಗೆನ ತೊಗೊಂಡಿಲ್ಲ, ಮಾಮೂಲಿ ನಾವು ರೋಸ್ಟ್ ಮಾಡೋದಕ್ಕೋಸ್ಕರನೇ ತೊಗೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಹದವಾಗಿ ಹುರ್ಕೊಬೇಕಾಗುತ್ತೆ. ಮಧ್ಯಮ ಉರಿ ಇಟ್ಕೊಂಡು ನಾವು ಸಾವಿಗೆನ ಯಾವಾಗಲೂ ಕೈ ಆಡಿಸ್ಕೊಂಡು ಹುರ್ಕೊಬೇಕಾಗುತ್ತೆ. ಇಲ್ಲ ಅಂತಂದರೆ ಕೆಳಗಡೆದೆಲ್ಲ ತಳ ಸೀದೋಗ್ಬಿಡುತ್ತೆ, ಮೇಲ್ಗಡೆದು ಇನ್ನು ರೋಸ್ಟ್ ಆಗಿರೋದಿಲ್ಲ. ಹಾಗಾಗಿ ಮಧ್ಯಮ ಉರಿ ಇಟ್ಕೊಂಡು ನಾವು ನೀಟಾಗಿ ಒಂದೇ ಸಮನಾಗಿ ಎಲ್ಲ ಸಾವಿಗೆನೂ ಹದವಾಗಿ ಹುರ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಹುರಿದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡೋದಕ್ಕೆ ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಒಂದು 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆದಷ್ಟು ಎಣ್ಣೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸಾವಿಗೆ ಉಪ್ಪಿಟ್ಟು. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಇವೆರಡೂ ಚಟಪಟ ಅಂತ ಸಿಡಿಬೇಕು. ಕಡಲೆಬೇಳೆ ಒಂದು ಸ್ವಲ್ಪ, ಅದರ ಜೊತೆಗೆ ಒಂದು ಸ್ವಲ್ಪ ಉದ್ದಿನಬೇಳೆನೂ ಹಾಕ್ಕೊಂಡು ಎಣ್ಣೆಯಲ್ಲಿ ಎರಡನ್ನೂ ಹುರ್ಕೊತಾ ಇದ್ದೀನಿ. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಜಜ್ಜಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲನ ಎಣ್ಣೆಯಲ್ಲಿ ಒಂದು ಸೆಕೆಂಡ್ ಹುರ್ಕೊಂಡಾದಮೇಲೆ ನಾವು ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಬೇಕಾಗುತ್ತೆ. ಆದಷ್ಟು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಬೇಕು. ನಾನು 3 ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಖಾರಕ್ಕೆ ಬೇಕಾದಷ್ಟು ಖಾರದ ಮೆಣಸಿನ್ಕಾಯಿ ಹಾಕ್ಕೊಬೇಕಾಗುತ್ತೆ. ನಾನು ಇಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ಇದನ್ನೆಲ್ಲನ ಒಗ್ಗರಣೆ ಎತ್ತೋವರೆಗೂ ನಾವು ಒಂದು ಅರ್ಧ ನಿಮಿಷ ಬಾಡಿಸ್ಕೊಬೇಕಾಗುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು, ಅಲ್ಲಿವರೆಗೂ ನಾವು ಬಾಡಿಸ್ಕೊಬೇಕಾಗುತ್ತೆ. ಬೇಗ ಮಾಡ್ಕೊಬೋದು. ನಾವು ತಿಂಡಿ ಎಲ್ಲನ ಈ ರೀತಿ ಸಾವಿಗೆ ಉಪ್ಪಿಟ್ಟೆಲ್ಲ ಮಾಡಬೇಕಾದ್ರೆ ತುಂಬಾ ಬೇಗ ಮಾಡ್ಕೊಬೋದು. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಒಂದು 2 ನಿಮಿಷ ಬಾಡಿಸ್ಕೊತಾ ಇದ್ದೀನಿ. ಮದುವೆ ಮನೆಗಳಲ್ಲಿ ತಿಂಡಿಗೆ ಸಾವಿಗೆ ಉಪ್ಪಿಟ್ಟು ಮಾಡ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದರೊಳಗೆ ಬಟಾಣಿ ಬೀನ್ಸ್ ಎಲ್ಲ ಹಾಕಿರ್ತಾರೆ, ಕ್ಯಾರೆಟು ಅದೆಲ್ಲ ಹಾಕಿರ್ತಾರೆ. ಇವತ್ತು ನಾನು ಅವರೆಕಾಳು ಸಿಕ್ಕಿರೋದ್ರಿಂದ ಅವರೆಕಾಳು ಹಾಕ್ತಾಯಿದ್ದೀನಿ. ನಿಮಗೆ ಸಿಕ್ಕಿದಾಗ ಅವರೆಕಾಳು ಹಾಕೊಳ್ಳಿ, ಇಲ್ಲಾಂದರೆ ಬಟಾಣಿ ಬೀನ್ಸನ್ನು ಹಾಕ್ಕೊಂಡ್ರೆ ನಡೆಯುತ್ತೆ. ಒಂದು ಟೊಮಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಟೊಮಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ನಾವು ಒಗ್ಗರಣೆಯಲ್ಲಿ ಹುರ್ಕೊಬೇಕಾಗುತ್ತೆ. ಇದೆಲ್ಲ ಆಗೋದ್ರೊಳಗಡೆ ನಾವು ಒಂದು ಕುಕ್ಕರಲ್ಲಿ ಅವರೆಕಾಳನ್ನ ಇಟ್ಬಿಟ್ಟು ಒಂದು 2 ಸಲ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಅವರೆಕಾಳೆಲ್ಲ ಬೆಂದಿರುತ್ತೆ. ಇಲ್ಲಾಂದರೆ ಒಗ್ಗರಣೆಯಲ್ಲೇ ಬೇಯಿಸ್ಬೇಕು ಅಂದರೆ ನಮಗೆ ತುಂಬಾ ಲೇಟ್ ಆಗುತ್ತೆ, ಒಂದು ಅರ್ಧ ಗಂಟೆ ಎಲ್ಲ ಬೇಕಾಗುತ್ತೆ. ನಾನು ಒಂದು ಕುಕ್ಕರಲ್ಲಿ ಒಂದು 2 ಸಲ ಕೂಗೋವರೆಗೂ ಕೂಗಿಸ್ಕೊಂಡು ಅವರೆಕಾಳನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಮಾಡೋದ್ರಿಂದ ತುಂಬಾ ಬೇಗ ನಾವು ತಿಂಡಿನ ರೆಡಿ ಮಾಡ್ಕೊಬೋದು. ಬೆಳಗ್ಗೆಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ಲೇಟ್ ಆಗೋದಿಲ್ಲ. ನೋಡಿ, ಈಗ ಅವರೆಕಾಳು ಹಾಕಾದ್ಮೇಲೆ ನೀಟಾಗಿ ಒಗ್ಗರಣೆ ಹತ್ತೋವರೆಗೂ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಬೇಗ ನಾವು ಅರ್ಜೆಂಟಾಗಿ ಮಾಡಬೇಕು ಅನ್ನೋ ಟೈಮಲ್ಲೆಲ್ಲ ಹೀಗೆ ಸಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಬೋದು. ನಾನು ನೀರನ್ನ ಕಾಸಿ ಇಟ್ಕೊಂಡಿದ್ದೆ, ನೀರು ಕಾಸಿಬಿಟ್ಟು ಇಟ್ಕೊಂಡಿರೋದನ್ನ ಅದನ್ನು ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ. ಯಾಕೆಂತಂದರೆ ಬೇಗ ನಾವು ನೀರು ಕಾಸಿ ಇಟ್ಕೊಂಡಿದ್ರೆ ತಿಂಡಿಗಳೆಲ್ಲ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಬೋದು ಅಂತ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ, ಈ ನೀರಿಗೆ ಹೊಂದ್ಕೊಳ್ಳೋವರೆಗೂ 1 ನಿಮಿಷ ನಾವು ಕುದಿಸ್ಕೊಬೇಕಾಗುತ್ತೆ. ಆಗ ಕುದಿಸ್ಕೊಂಡ್ರೆ ನಮಗೆ ಅಲ್ಲಿ ಈರುಳ್ಳಿಗೆ ಮತ್ತು ಕಾಳಿಗೆಲ್ಲ ಉಪ್ಪು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ನೀರೆಲ್ಲ ಚೆನ್ನಾಗಿ ಕುದ್ದಿದೆ. ಈ ಸಮಯದಲ್ಲಿ ಹುರಿದಿಟ್ಕೊಂಡಿರೋಂಥ ಸಾವಿಗೆನ ನಾನು ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬಿಸಿನೀರನ್ನು ಎತ್ತಿಟ್ಕೊಂಡಿರಿ, ತುಂಬ ನೀರನ್ನು ಹಾಕ್ಕೊಬೇಡಿ. ಆಮೇಲೆ ಸಾವಿಗೆ ಬೆಂದಾದಮೇಲೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಬೋದು. ನಾನು ಒಂದೇ ಸಲ ಹಾಕಿದ್ದೀನಿ, ನನಗೆ ಮೆಜರ್ಮೆಂಟ್ ಗೊತ್ತಿರೋದ್ರಿಂದ ಒಂದೇ ಸಲ ಹಾಕಿದ್ದೀನಿ. ಫಸ್ಟ್ ಟೈಮ್ ಮಾಡೋರು ಒಂದು ಸ್ವಲ್ಪ ನೀರನ್ನು ಎತ್ತಿಟ್ಕೊಂಡು ಸ್ವಲ್ಪನೇ ಅದು ಚೆನ್ನಾಗಿ ನೀರೆಲ್ಲ ಕುಡ್ದಾದ್ಮೇಲೆ, ಸಾವಿಗೆ ನೀರೆಲ್ಲ ಕುಡ್ದಾದ್ಮೇಲೆ ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಅಳ್ಳೋದಕ್ಕೆ ನೀರು ಬೇಕು ಅನ್ಸಿದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಒಂದೇ ಸಲ ಕರೆಕ್ಟಾಗಿ ಹಾಕ್ಕೊಳೋದು ಗೊತ್ತಿದ್ದರೆ ಹಾಕ್ಕೊಳ್ಳಿ. ನೋಡಿ, ಈಗೆಲ್ಲನ ಒಂದು 2 ರಿಂದ 3 ನಿಮಿಷ ಬೇಕಾಗುತ್ತೆ ಸಾವಿಗೆ ಚೆನ್ನಾಗಿ ಬೇಯೋದಕ್ಕೆ. ಅಷ್ಟರೊಳಗಡೆ ಇಲ್ಲಿರೋ ನೀರೆಲ್ಲನ ಚೆನ್ನಾಗಿ ಸಾವಿಗೆ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಅರಳುತ್ತೆ ಸಾವಿಗೆ. ನೋಡಿ, ಒಂದೇ ಸಲ ನಾನು ನೀರು ಹಾಕಿರೋದು. ತುಂಬ ಚೆನ್ನಾಗಿ ಸಾವಿಗೆ ನೀರನ್ನೆಲ್ಲ ಹೀರ್ಕೊಂಡು ತುಂಬ ಚೆನ್ನಾಗಿ ಹರಡ್ತಾ ಇದೆ. ಎಷ್ಟು ಚೆನ್ನಾಗಿ ನಾವು ಹುರಿದಿರ್ತೀವೋ ಅಷ್ಟು ಚೆನ್ನಾಗಿ ಸಾವಿಗೆ ಬರುತ್ತೆ ಫ್ರೆಂಡ್ಸ್ ಸಾವಿಗೆ ಉಪ್ಪಿಟ್ಟು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಅಂಟು ಥರ ಎಲ್ಲ ಆಗುತ್ತೆ, ತಿನ್ನೋದಕ್ಕಾಗೋದಿಲ್ಲ. ಆದಷ್ಟು ತುಂಬ ಚೆನ್ನಾಗಿ ಸಾವಿಗೆನ ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ಈ ರೀತಿ ಉಪ್ಪಿಟ್ಟು ನಾವು
ತೆಳುವಾಗಿ ಮತ್ತು ಬಿಡಿ ಬಿಡಿಯಾಗಿ ಮಾಡೋದಕ್ಕಾಗೋದು. ಇಲ್ಲಾಂದರೆ ತುಂಬ ಉರಿಲ್ಲ ಚೆನ್ನಾಗಿ ಶಾವ್ಗೆನ ಅಂತಂದರೆ ಅಂಟು ಥರ ಆಗೋಗುತ್ತೆ. ಹಾಗಾಗಿ ನಾವು ಒಂದೇ ಸಮಾನಾಗಿ ಶಾವ್ಗೆನ ಹುರ್ಕೊಬೇಕಾಗುತ್ತೆ. ನಾವು ಹುರಿಬೇಕಾದ್ರೂ ಅಷ್ಟೇ ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ಇಲ್ಲಾಂತಂದರೆ ಕೆಳಗಡೆದೆಲ್ಲ ರೋಸ್ಟ್ ಆಗುತ್ತೆ, ಮೇಲ್ಗಡೆದು ರೋಸ್ಟ್ ಆಗಿರೋದಿಲ್ಲ. ಹಾಗಾಗಿ ಮಧ್ಯಮ ಉರಿ ಇಟ್ಕೊಂಡು ನಾವು ಎಷ್ಟು ಚೆನ್ನಾಗಿ ಶಾವ್ಗೆನ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ. ಈಗ 1 ನಿಮಿಷ ನಾನು ಇದು ಅರಳೋದಕ್ಕೆ ಬಿಡ್ತಾಯಿದ್ದೀನಿ, ಬಾಯಿ ಮುಚ್ಚಿಬಿಟ್ಟು ಅರಳೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ನೀರೆಲ್ಲ ಹಿಂಡ್ಕೊಂಡಿದೆ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ನಾನು ಒಂದೇ ಸಮನಾಗಿ ಶಾವಿಗೆನ ಹುರ್ಕೊಂಡಿರೋದ್ರಿಂದ ಈ ಥರ ಹುಡಿ ಹುಡಿಯಾಗಿ ಉಪ್ಪಿಟ್ಟನ್ನು ಮಾಡಿದ್ದೀನಿ. ನೀವು ಅಷ್ಟೇ ತುಂಬ ಚೆನ್ನಾಗಿ ಹುರ್ಕೊಳ್ಳಿ. ಇಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮದುವೆ ಮನೆ ಶೈಲಿಯಲ್ಲಿ ನಾವು ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಉಪ್ಪಿಟ್ಟೆಲ್ಲ ಮಾಡಬೇಕಾದ್ರೆ ಆದಷ್ಟು ಒಂದು ಸ್ವಲ್ಪ ಉಪ್ಪು ಖಾರ ಮುಂದಿದ್ರೇ ತಿನ್ನೋದಕ್ಕಾಗೋದು. ಇಲ್ಲಾಂತಂದರೆ ಹಳ್ಳಿಯವರೆಲ್ಲ ಒಂದು ಸ್ವಲ್ಪ ಈ ಶಾವಿಗೆ ಉಪ್ಪಿಟ್ಟು ಅಂತಂದ್ಬಿಟ್ಟು ಮೂಗೆಲ್ಲ ಮುರಿತಾರೆ. ಹಾಗಾಗಿ ಒಂದು ಸ್ವಲ್ಪ ಸಪ್ಪೆ ಇರೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲನ ಒಂದು ಸ್ವಲ್ಪ ಬೇರೆ ಉಪ್ಪಿಟ್ಟಿಗೆಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಸ್ಟ್ರಾಂಗಾಗಿ ಹಾಕಬೇಕಾಗುತ್ತೆ. ಈಗ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. 1 ಹೋಳು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲನ ಹಾಕಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಹಾಕಾದ್ಮೇಲೆ ಒಂದೇ ಸಮನಾಗಿ ಎಲ್ಲನೂ ಹೊಂದ್ಕೊಂಡಾಗೆ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾನು ಅರ್ಧ ಕೆಜಿ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮದುವೆ ಮನೆಗಳಲ್ಲಿ ಮತ್ತು ಹೋಟೆಲ್ಗಳಲ್ಲೆಲ್ಲ ನಾವು ತಿಂದಿರ್ತೀವಲ್ಲ ಅವಾಗೆಲ್ಲ ಕೈಗೆಲ್ಲ ಮೆತ್ಕೊಳ್ತಾ ಇರುತ್ತೆ, ಎಣ್ಣೆ ಅಷ್ಟು ಹಾಕಿರ್ತಾರೆ. ಅಷ್ಟು ಬೇಡ ಅಂತ ಅನಿಸುತ್ತೆ, ಅಷ್ಟು ಅವಶ್ಯಕತೆ ಇರೋದಿಲ್ಲ. ಏಕೆಂದರೆ ತುಂಬಾ ನಾವು ದಿನ ಎಣ್ಣೆ ತಿಂತಾಯಿದ್ರೆ ಜಾಸ್ತಿ ಆಗೋಗುತ್ತೆ. ಹಾಗಾಗಿ ನನಗೆ ಬೇಕಾದಷ್ಟು ನಾನು ಹಾಕ್ಕೊಂಡಿದ್ದೀನಿ. ನಿಮ್ಗಿನ್ನ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ನೋಡೋದಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾದ ಶಾವಿಗೆ ಅವರೆಕಾಳು ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ನೀವು ಮಾಡಿರೋ ಕಾಮೆಂಟ್ನ ಓದೋದಕ್ಕೆ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೊಮ್ಮೆ ಸಿಗೋಣ.